ಇನ್ನು ಇದು 50 ಕೋಟಿ ನಾಯಿ ರೀ, ಇದು 50 ಕೋಟಿ ನಾಯಿ ಅಂತ ಸಿನಿಮಾ ಕಾರ್ಯಕ್ರಮಗಳ ವೇದಿಕೆ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಆ ನಾಯಿ ಮಾಲೀಕ ಹೇಳ್ತಾ ಇದ್ರು. ಈ ರೀತಿಯಾಗಿ ಹೇಳ್ತಾ ಇದ್ದಂಥ ವ್ಯಕ್ತಿ ಹಾಗೆ 60 ದಿನದ ನಂತರದಲ್ಲಿ ಒಂದು ಇಡಿ ಶಾಕ್ ಅನ್ನು ಕೂಡ ಎದುರಿಸಬೇಕಾಯಿತು. ನಾಯಿ ಸಾಕಿದ್ದ ಮಾಲೀಕನ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಇದು 50 ಕೋಟಿ ನಾಯಿ ಅಲ್ಲ ಅನ್ನೋದು ಕೂಡ ಬಯಲಾಗಿದೆ. ಹಾಗಾದ್ರೆ ಆ ನಾಯಿ ಮೌಲ್ಯ ಎಷ್ಟು, ಏನ್ ಕತೆ, ಬನ್ನಿ ನೋಡೋಣ. 50 ಕೋಟಿ ನಾಯಿ ಎಂದಿದ್ದವನ ಅಸಲಿಯತ್ತು ಬಯಲು ಮಾಡಿದ ಇಡಿ. ಅವರು ಸಿಂಹದಂತ ನಾಯಿಗಳನ್ನ ಸಾಕಿದ್ರೆ ಅಭಿನವ ಭಾರ್ಗವ ವಿಷ್ಣುದಾದ ಸಿಂಹವನ್ನೇ ಸಾಕಿದ್ದೀನಿ ಅನ್ನೋ ರೀತಿಯ ರೋಮಾಂಚಕ ಸಿನಿಮಾ ದೃಶ್ಯ. ಇಲ್ಲೇನೋ ಸಿಂಹಾದ್ರಿಯ ಸಿಂಹ ಕೂಗಿದಾಗ ಸಿಂಹ ಬರುತ್ತೆ, ಆದ್ರೆ ಇಲ್ಲೊಂದು ಸಿಂಹದಂತ, ಹುಲಿಯಂತ, ತೋಳದಂತ ದಷ್ಟ ಪುಷ್ಟ ನಾಯಿ ಇದೆ. ಇಲ್ಲಿ ನೋಡಿ. ಸತೀಶ್ ಒಂದು ನಾಯಿ ಮರಿಬೇಕು ಅಂತೆ, ಅವ್ರು ನಾಯಿ ಮರಿತಿಲ್ಲ, ಹುಲಿ ಮರಿ ತಂದುಬಿಟ್ಟಾರೆ. ವಿಷ್ಣುಪ್ರಿಯ ಸಿನಿಮಾದ ಟ್ರೈಲರ್ ಲಾಂಚ್ ದಿನ ಹುಲಿಯಂತಿರುವ ನಾಯಿ ಕರುನಾಡಿಗೆ ದರ್ಶನವಾಗಿತ್ತು. ಅಂದ್ಹಾಗೆ ಈ ನಾಯಿ ಬೆಲೆ ಎಷ್ಟು, ಆವತ್ತು ಮಾಲೀಕ ಹೇಳಿದ ಬೆಲೆ ಎಷ್ಟು, ನೀವೇ ಕೇಳಿ. 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡ್ ಅಲ್ಲಿ ಒಂದೇ ಮನೆಯಲ್ಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ವುಲ್ಫ್ ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬಾ ಫೆರೋಷಿಯಸ್ ಇದೆ. ಅಬ್ಬಬ್ಬಾ, ಕೇಳಿದ್ರ? ತೋಳದಂತಿರುವ ಈ ನಾಯಿ ಬೆಲೆ ಬರೋಬ್ಬರಿ 50 ಕೋಟಿ ಅಂತ ಸ್ಟೇಜ್ ಮೇಲೆ ಸತೀಶ್ ಹೇಳಿದ್ದು. 50 ಕೋಟಿ ನಾಯಿ ಇದೆಯಾ ಅನ್ನೋ ಅನುಮಾನ ಹಲವರಿಗಿತ್ತು. ಈ ವಿಡಿಯೋ ವೈರಲ್ ಆಗಿ 2 ತಿಂಗಳಾಗೋದ್ರೊಳಗೆ ಈ ನಾಯಿಯ ಅಸಲಿ ಬೆಲೆ ಬಯಲಾಗಿತ್ತು. ಹೌದು, ಇಲ್ಲಿ ನೋಡಿ. ನಾಯಿ ಮಾಲೀಕ ಸತೀಶ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ನಾಯಿ ಬೆಲೆ 50 ಕೋಟಿ ಅಲ್ಲ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇಡಿ ತನಿಖೆ ವೇಳೆ ಸತೀಶ್ ಕೋಟಿ ಹಣದ ವ್ಯವಹಾರ ನಡೆಸೇ ಇಲ್ಲ ಅನ್ನೋದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಈ ನಾಯಿಯನ್ನ ಸತೀಶ್ ಖರೀದಿಯೇ ಮಾಡಿಲ್ವಂತೆ. ಈ ನಾಯಿಯನ್ನ ಸತೀಶ್ ಬಾಡಿಗೆಗೆ ತಂದು ತಮ್ಮದೇ ನಾಯಿ ಅಂತ ಬಿಲ್ಡಪ್ ಕೊಡ್ತಿದ್ರು ಅನ್ನೋದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಹೊರಬಿದ್ದಿದೆ. ವಿದೇಶಿ ಅಲ್ಲ, ಸ್ವದೇಶಿ ನಾಯಿ ಅನ್ನೋದು ಕೂಡ ಬಯಲಿಗೆ. ಕ್ಯಾಡಬಾಂಬ್ ಒಕಾಮಿ ಎಂಬ ಅಪರೂಪದ ತಳಿಯ ನಾಯಿಯನ್ನ ತಾನು 50 ಕೋಟಿ ರೂಪಾಯಿಗೆ ಖರೀದಿಸಿದ್ದೆ ಅಂತ ಸತೀಶ್ ಹೇಳ್ಕೊಂಡಿದ್ರು. ಈ ತೋಳ ನಾಯಿ ಕಾಡು ತೋಳ ಮತ್ತು ಕಕೇಶಿಯನ್ ಶೆಫರ್ಡ್ನ ಅಪರೂಪದ ಮಿಶ್ರ ತಳಿಯಾಗಿದೆ. ಫೆಬ್ರವರಿಯಲ್ಲಿ ಬ್ರೋಕರ್ ಮೂಲಕ ಈ ನಾಯಿಯನ್ನ ಖರೀದಿಸಿದ್ದೆ ಅಂತ ಸತೀಶ್ ಹೇಳಿದ್ರು. ಆದ್ರೆ ನಾಯಿಯನ್ನ ಹೊರದೇಶದಿಂದ ಸತೀಶ್ ಆಮದು ಮಾಡಿಕೊಂಡಿರೋದಕ್ಕೆ ಯಾವುದೇ ಕಾನೂನುಬದ್ಧ ದಾಖಲೆಗಳಿಲ್ಲ. ವಿದೇಶಿ ನಾಯಿ ಅಂತ ಸತೀಶ್ ಸುಳ್ಳು ಹೇಳಿದ್ರಾ? ಇನ್ನು ಸತೀಶ್ ಬಳಿ ಇರುವ ಎಲ್ಲಾ ನಾಯಿಗಳು ಸ್ಥಳೀಯ ತಳಿಗಳು ಅನ್ನೋದು ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಕಾರ್ಯಕ್ರಮಗಳಲ್ಲಿ ನಾಯಿ ಪ್ರದರ್ಶಿಸಿ ಲಕ್ಷ ಸಂಪಾದಿಸುತ್ತಿದ್ದ ಸತೀಶ್ ಭಾರತೀಯ ನಾಯಿ ತಳಿಗಾರರ ಸಂಘದ ಸ್ವಯಂ ಘೋಷಿತ ಅಧ್ಯಕ್ಷರಂತೆ. ಸತೀಶ್ ಕೆಲ ವರ್ಷಗಳ ಹಿಂದೆ ನಾಯಿ ಸಾಕೋದನ್ನ ನಿಲ್ಲಿಸಿದ್ರು ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಇಡಿ ಮೂಲಗಳ ಪ್ರಕಾರ ಸತೀಶ್ ತಮ್ಮ ನಾಯಿಗಳನ್ನ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸುವ ಮೂಲಕ ಲಕ್ಷ ಹಣ ಮಾಡ್ತಿದ್ರು. 30 ನಿಮಿಷ ನಾಯಿ ಪ್ರದರ್ಶನಕ್ಕೆ ಕನಿಷ್ಠ 2.5 ಲಕ್ಷ ಮತ್ತು ದೀರ್ಘ ಪ್ರದರ್ಶನಗಳಿಗೆ ಕನಿಷ್ಠ 10 ಲಕ್ಷ ಪಡೀತಿದ್ರಂತೆ. ಅದೇನೇ ಇರ್ಲಿ, ಇದು 50 ಕೋಟಿ ನಾಯಿ ಅಂತೆಲ್ಲ ಕಲರ್ ಕಾಗೆ ಹಾರಿಸಿದ್ದ ಸತೀಶ್ ಸುಳ್ಳಾಟವನ್ನ ಇಡಿ ಬಟಾಬಯಲು ಮಾಡಿದೆ. ತೋಳದಂತಿರುವ ಈ ನಾಯಿ ಬೆಲೆ 1 ಲಕ್ಷಕ್ಕಿಂತ ಹೆಚ್ಚಿರಲು ಸಾಧ್ಯವಿಲ್ಲ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.